ನಮಸ್ಕಾರಗಳು ವೀಕ್ಷಕರೇ, ಭಕ್ತಿ ಲೋಕಕ್ಕೆ ಸ್ವಾಗತ. ಶಿವರಾತ್ರಿಯ ಆ ಪವಿತ್ರ ಜಾಗರಣೆ ಮುಗಿದಿದೆ, ದೇವಲೋಕದ ಬಾಗಿಲು ತೆರೆದಿದೆ. ಆದರೆ ನೀವೊಬ್ಬರು ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ಪಾಲಿಗೆ ಶಿವರಾತ್ರಿಯ ನಿಜವಾದ ಪ್ರಸಾದ ಈಗ ಸಿಗಲಿದೆ. ಹೌದು, ವೃಷಭ ರಾಶಿಯವರೇ, ಕಳೆದ 1 ವರ್ಷದಿಂದ ನೀವು ಪಡೆದ ಕಷ್ಟವಿಲ್ಲ, ಪಡೆದ ಅವಮಾನವಿಲ್ಲ, ಕೈ ಹಾಕಿದ ಕೆಲಸವಿಲ್ಲ, ಅರ್ಧಕ್ಕೆ ನಿಂತು ಹೋಗುತ್ತಿತ್ತು, ಹಣದ ಸಮಸ್ಯೆ ನಿಮ್ಮನ್ನು ಕಾಡುತ್ತಿತ್ತು. ಆದರೆ ಶಿವರಾತ್ರಿ ಮರುದಿನದಿಂದಲೇ ನಿಮ್ಮ ರಾಜ್ಯಾಧಿಪತಿ ಶುಕ್ರದೇವನು ಶಿವನ ಕೃಪೆಯಿಂದ ಅತ್ಯಂತ ಬಲಿಷ್ಠವಾಗುತ್ತಿದ್ದಾನೆ. ಇದು ಕೇವಲ ಮಾತಲ್ಲ, ಮುಂದಿನ ಈ 5 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಪವಾಡಗಳ ಸಾಕ್ಷಿ. ಈ ವಿಡಿಯೋವನ್ನು ಪೂರ್ತಿ ನೋಡಿ, ಏಕೆಂದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಅಡಗಿರುವ ರಾಜಯೋಗವನ್ನು ನಾನು ಇಂದು ಬಹಿರಂಗಪಡಿಸಲಿದ್ದೇನೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಎಂದರೆ ಐಶ್ವರ್ಯ, ಸುಖ ಮತ್ತು ಭೋಗದ ಕಾರಕ. ಶಿವರಾತ್ರಿಯ ನಂತರ ನಿಮ್ಮ ರಾಶಿಯಲ್ಲಿ ಮಾಳವ್ಯ ಯೋಗ ಸಕ್ರಿಯವಾಗುತ್ತಿದೆ. ಮೊದಲನೇದಾಗಿ ದಶಮಿ ಸ್ಥಾನದಲ್ಲಿ ಶನಿದೇವನು ಶಕ್ತಿಶಾಲಿಯಾಗಿದ್ದನು ನಿಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ನೀಡಲು ಸಜ್ಜಾಗಿದ್ದಾನೆ. ಎರಡನೇದಾಗಿ ರಾಹುಕೇತುಗಳ ದೋಷವಿದ್ದವರಿಗೆ ಶಿವನ ಪೂಜೆಯಿಂದ ಈಗ ರಕ್ಷಕವಚ ಸಿಗಲಿದೆ. ಮುಖ್ಯವಾಗಿ ಭಾಗ್ಯಸ್ಥಾನದ ಅಧಿಪತಿ ಈಗ ನಿಮ್ಮ ಪರವಾಗಿದ್ದಾನೆ. ಇದರರ್ಥ ನೀವು ಇನ್ನು ಮುಂದೆ ಕಲ್ಲು ಮುಟ್ಟಿದರೂ ಅದು ಚಿನ್ನವಾಗಲಿದೆ. ಮೊದಲನೇ ದಿನ ದೈವಿಕ ರಕ್ಷಣೆ ಮತ್ತು ಮಾನಸಿಕ ಶಾಂತಿ. ಮೊದಲನೇ ದಿನ ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಭಾರ ಇಳಿಯಲಿದೆ. ಬಹಳ ದಿನಗಳಿಂದ ಕಾಡುತ್ತಿದ್ದ ಆತಂಕ ದೂರವಾಗಿ ಹೊಸ ದಾರಿ ಕಾಣಿಸಲಿದೆ. ಹಳೆಯ ಶತ್ರುಗಳು ತಾವಾಗಿಯೇ ಸಂಧಾನಕ್ಕೆ ಬರಬಹುದು. ಇನ್ನು ಎರಡನೇ ದಿನ ಕುಬೇರ ಯೋಗ ಮತ್ತು ಆರ್ಥಿಕ ಸುಧಾರಣೆ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎರಡನೇ ದಿನ ಅತ್ಯಂತ ಮುಖ್ಯ. ಬಾಕಿ ಇದ್ದ ಸಾಲ ತೀರಿಸಲು ದಾರಿ ಸಿಗಲಿದೆ. ಹೊಸ ಆಸ್ತಿ ಖರೀದಿ ಅಥವಾ ಬಂಗಾರ ಖರೀದಿಗೆ ಇದು ಸುಸಮಯ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಡಬಲ್ ಲಾಭ ಸಿಗುತ್ತದೆ. ಇನ್ನು ಮೂರನೇ ದಿನ ಉದ್ಯೋಗ ಸೌಭಾಗ್ಯ ಮತ್ತು ಪದೋನ್ನತಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ನಿಮ್ಮ ಐಡಿಯಾಗಳನ್ನು ಬಾಸ್ ಮೆಚ್ಚಿಕೊಳ್ಳುತ್ತಾರೆ. ಸರ್ಕಾರಿ ಕೆಲಸಕ್ಕೆ ಕಾಯುತ್ತಿದ್ದವರಿಗೆ ಆರ್ಡರ್ ಕಾಪಿ ಬರುವ ಎಲ್ಲ ಸಾಧ್ಯತೆಗಳಿವೆ. ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಕಂಪನಿಯಿಂದ ಆಫರ್ ಸಿಗಲಿದೆ. ಇನ್ನು ನಾಲ್ಕನೇ ದಿನ ಸೌಖ್ಯ ಮತ್ತು ಸಂತಾನ ಭಾಗ್ಯ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ. ಮದುವೆ ನಿಶ್ಚಯವಾಗದವರಿಗೆ ಈ ದಿನ ಶುಭ ವಾರ್ತೆ ಸಿಗಲಿದೆ. ದಂಪತಿಗಳ ನಡುವೆ ಇದ್ದ ವಿರಸ ದೂರವಾಗಿ ಮಧುರ ಬಾಂಧವ್ಯ ಬೆಳೆಯಲಿದೆ. ಇನ್ನು 5ನೇ ದಿನ ವಿಜಯೋತ್ಸವ ಮತ್ತು ಸಾಮಾಜಿಕ ಗೌರವ. 5ನೇ ದಿನ ನೀವು ಸಮಾಜದಲ್ಲಿ ಗೌರವಿಸಲ್ಪಡುತ್ತೀರ. ಸಂಘ ಸಂಸ್ಥೆಗಳಲ್ಲಿ ದೊಡ್ಡ ಜವಾಬ್ದಾರಿ ಸಿಗಬಹುದು. ನಿಮ್ಮ ಹಳೆಯ ಪರಿಶ್ರಮಕ್ಕೆ ಜನ ಮನ್ನಣೆ ನೀಡುತ್ತಾರೆ. ಈ ದಿನ ನೀವು ಅಂದುಕೊಂಡ ಒಂದು ದೊಡ್ಡ ಕನಸು ನನಸಾಗಲಿದೆ. ವೃಷಭ ರಾಶಿಯವರೇ, ಎಚ್ಚರದಿಂದಿರಬೇಕು. ಅದೃಷ್ಟ ಬಂದಾಗ ಎಲ್ಲವೂ ಸರಿಯಾಗಿರುತ್ತದೆ ಎಂದು ಮೈ ಮರೆಯಬೇಡಿ. ಸೋಮಾರಿತನ. ವೃಷಭ ರಾಶಿಯವರಿಗೆ ಸ್ವಲ್ಪ ಸೋಮಾರಿತನ ಹೆಚ್ಚು. ಈ 5 ದಿನ ಚುರುಕಾಗಿರಿ. ಆಡಂಬರ ಹಣ ಬರುತ್ತದೆ ಎಂದು ಅನಗತ್ಯವಾಗಿ ಖರ್ಚು ಮಾಡಬೇಡಿ. ನಿಮ್ಮ ಪ್ಲಾನ್ಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ದೃಷ್ಟಿ ಬೀಳುವ ಸಾಧ್ಯತೆ ಇರುತ್ತದೆ. ಇದು ರಹಸ್ಯ ಗುಟ್ಟಾಗಿರಲಿ. ಅದೃಷ್ಟ ಹೆಚ್ಚಿಸಿಕೊಳ್ಳಲು ಮಹಾಪರಿಹಾರಗಳು. ಈ ಅದ್ಭುತ ಸಮಯವನ್ನು ಕೈ ಚೆಲ್ಲಬೇಡಿ. ಈ ಸರಳ ಕೆಲಸಗಳನ್ನು ತಪ್ಪದೆ ಮಾಡಿ. ಬಿಳಿ ಬಣ್ಣದ ಮಹತ್ವ. ಶುಕ್ರ ನಿಮ್ಮ ಅಧಿಪತಿಯಾದ್ದರಿಂದ ಈ 5 ದಿನ ಬಿಳಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಬಿಳಿ ಬಣ್ಣದ ಸಿಹಿಯನ್ನು ಶಿವನಿಗೆ ಅರ್ಪಿಸಿ ಬಡವರಿಗೆ ಹಂಚಿ. ದೇವಿಯ ಆರಾಧನೆ. ಶಿವನ ಜೊತೆಗೆ ಪಾರ್ವತಿ ದೇವಿ ಅಥವಾ ಮಹಾಲಕ್ಷ್ಮಿಯನ್ನು ಪೂಜಿಸಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಮಂತ್ರ ಜಪಿಸಿ. ಗ್ರಾಹಕರಿಗೆ ಗೌರವ. ನೀವು ವ್ಯಾಪಾರಸ್ಥರಾಗಿದ್ದರೆ ಗ್ರಾಹಕರಿಗೆ ಒಂದು ಸಣ್ಣ ಉಡುಗೊರೆ ಅಥವಾ ರಿಯಾಯಿತಿ ನೀಡಿ. ಇದು ನಿಮ್ಮ ಲಾಭವನ್ನು ಹೆಚ್ಚಿಸುತ್ತದೆ. ಇನ್ನು ವೃಷಭ ರಾಶಿಯವರೇ, ಶಿವನು ಕೊಟ್ಟ ಈ ಅವಕಾಶವನ್ನು 2 ಕೈಗಳಿಂದ ಬಾಚಿಕೊಳ್ಳಿ. ನಂಬಿಕೆ ಇರಲಿ, ಶ್ರಮವಿರಲಿ, ಜಗತ್ತು ನಿಮ್ಮ ಕಾಲು ಬುಡಕ್ಕೆ ಬರುತ್ತದೆ.
ಈ ಮಾಹಿತಿ ನಿಮಗೆ ಧೈರ್ಯ ನೀಡಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಪರಿಚಯದ ವೃಷಭ ರಾಶಿಯವರು ಹಾಗೂ ಕುಟುಂಬದವರು, ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅಥವಾ ಬೇರೆ ಯಾವ ರಾಶಿಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರಲಿ. ಧನ್ಯವಾದಗಳು. ಓಂ ನಮಃ ಶಿವಾಯ. ಹಾಗೆ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ.